ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ ಅವರು ಪ್ರಯಾಣಿಸುತ್ತಿದ್ದ ಕಾರ್ನಲ್ಲಿ ಕೋಟಿ ಹಣ ಇತ್ತು. ಅದನ್ನು ಬೆಳಗಾವಿಗೆ ಸಾಗಿಸಲಾಗ್ತಾ ಇತ್ತು ಎನ್ನುವ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರದಿಂದ ತಮಗೆ ಸಿಕ್ಕಿರುವ ಭದ್ರತೆಯನ್ನು ಬಿಟ್ಟು, ಸರ್ಕಾರಿ ವಾಹನವನ್ನು ಬಿಟ್ಟು ರಾತ್ರೋರಾತ್ರಿ ಅವಸರದಲ್ಲಿ ಬೆಳಗಾವಿಗೆ ಹೊರಟಿದ್ದು ಯಾಕೆ ಎನ್ನುವ ಪ್ರಶ್ನೆ ಕೂಡ ವಿರೋಧ ಪಕ್ಷದಿಂದ ಕೇಳಿ ಬರ್ತಾ ಇದೆ. ಅಷ್ಟೊಂದು ಅರ್ಜೆಂಟ್ ಇದ್ದಿದ್ರೆ ವಿಮಾನದ ಮೂಲಕ ಹೋಗಬಹುದಿತ್ತು ಎನ್ನುವ ಮಾತುಗಳು ಸಹ ಕೇಳಿ ಬರ್ತಾ ಇವೆ. ಮತ್ತೊಂದು ಕಡೆ ಅಪಘಾತದ ಬಗ್ಗೆ ನೀಡಿದ ಹೇಳಿಕೆಗಳು ಗೊಂದಲದಿಂದ ಕೂಡಿವೆ. ಒಮ್ಮೆ ನಾಯಿ ಅಡ್ಡ ಬಂತು ಅಂತ ಹೇಳಲಾಗಿದೆ, ಮತ್ತೊಮ್ಮೆ ಹಿಂಬದಿಯಿಂದ ಯಾರೋ ಗುದ್ದಿದ್ರು ಎನ್ನುವ ಹೇಳಿಕೆ ಕೂಡ ದಾಖಲಾಗಿದೆ. ಇದರ ಜೊತೆಗೆ ಡ್ರೈವರ್ ನಿದ್ದೆಗೆ ಜಾರಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಕಾರ್ನಲ್ಲಿ ಯಾರ್ಯಾರು ಇದ್ರು ಮತ್ತು ಕಾರಿನ ಡ್ರೈವರ್ ಯಾರು ಮತ್ತು ಡ್ರೈವರ್ ಈಗ ಎಲ್ಲಿದ್ದಾನೆ ಅನ್ನೋದು ಇದುವರೆಗೂ ಪತ್ತೆಯಾಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸ್ತಾ ಇದ್ದ ಕಾರ್ನಲ್ಲಿ ನೋಟಿನ ಕಂತೆ ಇದ್ದ ಕಾರಣ ಅಪಘಾತವಾದ ಕಾರಿನ ಬಳಿ ಯಾರನ್ನು ಬಿಡದ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸದೆ ಕಾರನ್ನು ಅಲ್ಲಿಂದ ಲಿಫ್ಟ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕರು ಆರೋಪಿಸ್ತಾ ಇದ್ದಾರೆ. ಅಲ್ಲದೆ ಆಕ್ಸಿಡೆಂಟ್ ಆದ ನಂತರ ಕಾರ್ನಲ್ಲಿದ್ದವರನ್ನ ಇನ್ನೊಂದು ಕಾರಿಗೆ ಶಿಫ್ಟ್ ಮಾಡಿ ಕರೆದುಕೊಂಡು ಹೋಗಲಾಯಿತು ಎನ್ನಲಾಗಿದೆ. ಅದು ಅಲ್ಲದೆ ಅಪಘಾತವಾದ ಕಾರನ್ನ ಎಲ್ಲಿಗೆ ತೆಗೆದುಕೊಂಡು ಹೋದ್ರು ಎನ್ನುವ ಮತ್ತೊಂದು ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ಅಪಘಾತವಾದ ಕಾರನ್ನು ಈ ರೀತಿ ಎಸ್ಕೇಪ್ ಮಾಡಿರೋದಕ್ಕೆ ಕಾರಣ ಅದರಲ್ಲಿ ಕಂತೆ ನೋಟುಗಳಿದ್ವು ಎನ್ನುವ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರುದಿನ ಬೆಳಿಗ್ಗೆ ಬೆಳಗಾವಿಗೆ ವಿಮಾನ ಸೌಲಭ್ಯವಿದ್ರೂ ಸರ್ಕಾರಿ ಕಾರ್ ಕೂಡ ಬಳಸದೆ ಖಾಸಗಿ ಕಾರ್ನಲ್ಲಿ ಪ್ರಯಾಣಿಸಿದ ಹಿಂದಿನ ಅಸಲಿಯತ್ತು ಏನು ಅಂತ ವಿಧಾನ ಪರಿಷತ್ನಲ್ಲಿ ವಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ದಾರೆ. ಜೊತೆಗೆ ಹಲವು ಆರೋಪಗಳ ಸುರಿಮಳೆಗೈದಿದ್ದಾರೆ. ಘಟನೆ ನಡೆದಿದ್ದು ಹೇಗೆ ಎನ್ನುವ ಸತ್ಯ ನಿಮಗೆ ಗೊತ್ತಿದೆ. ಕಾರಿನಲ್ಲಿ ಯಾರ್ಯಾರಿದ್ರು, ಕಾರ್ನಲ್ಲಿ ಏನನ್ನ ತೆಗೆದುಕೊಂಡು ಹೋಗ್ತಾ ಇದ್ರಿ ಎನ್ನುವುದನ್ನ ನೀವು ಜನರಿಗೆ ತಿಳಿಸುವ ಕೆಲಸವನ್ನ ಮಾಡಬೇಕು. ಈಗ ಡ್ರೈವರ್ ಎಲ್ಲಿದ್ದಾರೆ ಅನ್ನೋದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಅಲ್ಲದೆ ಟಿಪಿ ಕೂಡ ಹಾಕಿಲ್ಲ, ಎಸ್ಕಾರ್ಟ್ ಕೂಡ ಇಲ್ಲ. ಬಹಳಷ್ಟು ದೊಡ್ಡ ಮೊತ್ತದ ಹಣ ಆ ಕಾರ್ನಲ್ಲಿ ಸಾಗಿಸಲಾಗ್ತಾ ಇತ್ತು. ದೂರು ದಾಖಲಾಗಿಲ್ಲ, ಎಫ್ಐಆರ್ ಕೂಡ ಆಗಿಲ್ಲ. ಯಾಕೆ? ತರಾತುರಿಯಲ್ಲಿ ಪೊಲೀಸ್ ಬೆಂಗಾವಲಿನಲ್ಲಿ ಕಾರ್ ಲಿಫ್ಟ್ ಮಾಡಿದ್ದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾಗಿ ಕಾರಿನ ಗಾಜುಗಳು ಒಡೆದಿದೆ. ಆದರೆ ಅದನ್ನ ಬಟ್ಟೆ ಹಾಕಿ ಮುಚ್ಚಲಾಗಿದೆ. ಕಾರನ್ನ ಬಟ್ಟೆಯಿಂದ ಮುಚ್ಚಿದ್ದು ಯಾಕೆ? ತಕ್ಷಣ ಯಾಕೆ ಕಾರನ್ನ ಸ್ಥಳದಿಂದ ಸಾಗಿಸಲಾಯಿತು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಕಾರ್ನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಗಿಸಲಾಗ್ತಾ ಇತ್ತು ಅಂತ ಬೆಳಗಾವಿಯಲ್ಲಿ ಜನ ಮಾತನಾಡ್ಕೊಳ್ತಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ತನಿಖೆ ಮಾಡುತ್ತಿರುವುದು ಯಾರು? ಡ್ರೈವರ್ ಎಲ್ಲಿ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ನಾಯಿ ಅಡ್ಡ ಬಂತು ಅಂತ ಮೊದಲು ಹೇಳಿದ್ರಿ, ನಂತರ ಹಿಟ್ ಆ್ಯಂಡ್ ರನ್ ಆಗಿದೆ ಎನ್ನಲಾಗಿತ್ತು. ಬಳಿಕ ಚಾಲಕನಿಗೆ ನಿದ್ದೆ ಬಂದಿತ್ತು ಎಂಬ ಸುದ್ದಿ ಬಂತು. ಹೆಬ್ಬಾಳ್ಕರ್ ಯಾಕೆ ಸರ್ಕಾರಿ ಕಾರ್ನಲ್ಲಿ ಹೋಗಲಿಲ್ಲ, ಗನ್ ಮ್ಯಾನ್ ಎಸ್ಕಾರ್ಟ್ ತಗೊಳ್ಳಿಲ್ಲ ಅಂತ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ದು, ಈ ವಿಚಾರಗಳ ಬಗ್ಗೆ ತನಿಖೆ ಅಗತ್ಯ ಅಂತ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಮುಗಿದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಗೆ ಪ್ರಯಾಣಿಸುತ್ತಿದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸುತ್ತಿದ್ದ ಕಾರು ಕಿತ್ತೂರು ಬಳಿ ಅಪಘಾತಕ್ಕೀಡಾಗಿತ್ತು. ಸಚಿವೆಗೆ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಬಲವಾದ ಪೆಟ್ಟಾಗಿದೆ. ಇವರ ಬೆನ್ನಿನ L1 ಮತ್ತು L4 ಫ್ರ್ಯಾಕ್ಚರ್ ಆಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಇನ್ನು 1 ತಿಂಗಳು ಅವರಿಗೆ ಬೆಡ್ ರೆಸ್ಟ್ ತೆಗೆದುಕೊಳ್ಳುವುದಕ್ಕೆ ವೈದ್ಯರು ಸೂಚಿಸಿದ್ದಾರೆ. ಈ ನಡುವೆ ಈ ಕಾರು ಅಪಘಾತ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದ್ದು ಮುಂದೇನಾಗುತ್ತೋ ಕಾದು ನೋಡಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.